ಮಕ್ಕಳ ನಿಮ್ಗೆಲ್ಲ ಒಂದೊಂದು ಪಿಗ್ಗಿ ಬ್ಯಾಂಕ್ ಕೊಡ್ತೀವಿ. ನೀವು ಆ ಪಿಗ್ಗಿ ಬ್ಯಾಂಕ್ಗೆ ನಿಮ್ಮ ಸ್ನೇಹಿತರು, ನಿಮ್ಮ ಅಕ್ಕಪಕ್ಕದವರು, ನಿಮ್ಮ ಬಂಧುಗಳ ಹತ್ರ ಎಷ್ಟಾಗುತ್ತೋ ಅಷ್ಟು ಕಾಸು ಕಲೆಕ್ಟ್ ಮಾಡ್ಕೊಂಡು ಬರಬೇಕು. ಆ ದುಡ್ಡನ್ನ ಮಕ್ಕಳ ಶಿಕ್ಷಣಕ್ಕೆ ಮತ್ತು ಪುಸ್ತಕ ತಗೊಳ್ಳೋಕ್ಕೆ ಬಳಸೋಕ್ಕಾಗುತ್ತೆ. ಯಾರಿಗೆ ಕಲಿಬೇಕು ಬರಿಬೇಕು ಅನ್ನೋ ಆಸೆ ಇರುತ್ತೋ ಆದ್ರೆ ಅವ್ರ ಹತ್ರ ದುಡ್ಡಿರಲ್ವೋ ಅವ್ರಿಗೆ. ನನ್ನ ಮಾತು ಅರ್ಥ ಆಯ್ತಾ ಮಕ್ಕಳೇ? ಈ ಪಿಗಿ ಬ್ಯಾಂಕು ಎಷ್ಟೊಂದು ಚಿಕ್ಕದಾಗಿದೆ. ಸರಿ, ನನಗೆ ಕೊಡಿ ಈ ಪಿಗಿ ಬ್ಯಾಂಕ್. ನಿಮ್ ಯಾವ ಕೆಲ್ಸಕ್ಕೂ ಬರಲ್ಲ. ನನಗೆ ಅಟ್ಲೀಸ್ಟ್ 2 ರಿಂದ 3 ಬೇಕು. ಈ 1 ರಿಂದ ಏನೂ ಆಗೋದಿಲ್ಲ ನಂಗೆ. ವೀರ್ ಅಲ್ಲೋಡು, ಬಂಟಿ ನನ್ ಪಿಗಿ ಬ್ಯಾಂಕ್ ತಗೊಂಡು ಹೋದ. ಬಂಟಿ, ಅವರ ಪಿಗಿ ಬ್ಯಾಂಕ್ ವಾಪಸ್ ಕೊಡು. ಬಾ, ಧೈರ್ಯ ಇದ್ರೆ ನನ್ನ ಕೈಯಿಂದ ಕಿತ್ಕೋ. ಪಿಗಿ ಬ್ಯಾಂಕ್ ವಾಪಸ್ ಕೊಡು. ಹೇಳ್ದೆ ತಾನೆ ಆ ಪಿಗಿ ಬ್ಯಾಂಕ್ಗಳನ್ನ ವಾಪಸ್ ಕೊಡು. ಇವತ್ತು ನನಗೆ ಆಪರ್ಚುನಿಟಿ ಸಿಕ್ಕಿದೆ ನಿನ್ನ ಚೆನ್ನಾಗಿ ಹೊಡೆದಾಕಕ್ಕೆ. ಅವನ ಒಂದೊಂದು ಪಾರ್ಟು ಇರಬಾರ್ದು, ಹೊಡಿರಿ. ಧನ್ಯವಾದ ಬಂಟಿ. ಇನ್ ಮುಂದೆ ಯಾರಿಗಾದ್ರೂ ಕಾಟ ಕೊಟ್ರೆ ನೋಡು. ವೀರ್ ನೋಡು, ಇದು ಪಿಗಿ ಬ್ಯಾಂಕ್ ಅಂದ್ರೆ ಇದು ಕಾಯಿನ್ ಇಂದ ತುಂಬಿಕೊಂಡಿದೆ. ನಿನ್ನ ಪಿಗಿ ಬ್ಯಾಂಕ್ ಅದು ನಿನ್ ತರನೇ ಇಲಿಯಾಗಿದೆ. ಇಷ್ಟು ದೊಡ್ಡದಾಗಿ ಇಲಿಗಳಿರುತ್ತೆ, ಇಲಿಗಳು. ಬಂಟಿ, ವೀರ್ಗೆ ಇಲಿ ಅಂತ ಅಂದ್ಯಾ? ಸಾರಿ ಏನು, ಅದು ಕೂಡ ಈಗ್ಲೇನೆ ಹೇಳಲ್ಲ.